ಈಗ ಇರ್ತಕ್ಕಂಥ ಪ್ರಶ್ನೆ, ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶವನ್ನು ಎತ್ತಿ ಹಿಡಿಯುತ್ತಾ ಅಥವಾ ಹೈಕೋರ್ಟ್ ಆದೇಶಕ್ಕೆ ತಡೆಯನ್ನು ಕೊಡುತ್ತಾ ಅಂತಕ್ಕಂಥದ್ದು. ಜಾಮೀನು ಕೊಟ್ಟಿರೋದು ಸರಿ ಅನ್ನುತ್ತಾ ಇಲ್ಲ ಅನ್ನುತ್ತಾ ನೋಡೋಣ. ಹೈಕೋರ್ಟ್ ಆದೇಶವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿಯುತ್ತಾ ಇಲ್ವಾ? ಜಾಮೀನು ಆದೇಶ ವಜಾಗೊಳಿಸಿದ್ರೆ ಅಫ್ಕೋರ್ಸ್ ಎಲ್ಲರೂ ಕೂಡ 7 ಜನ ಜೈಲಿಗೆ ಹೋಗಬೇಕಾಗುತ್ತೆ, ದರ್ಶನ್ ಸೇರಿದಂತೆ. ಸುಪ್ರೀಂ ಕೋರ್ಟ್ಗೆ ಈಗ ಹೆಚ್ಚುವರಿ ದಾಖಲೆಗಳನ್ನು ಕೂಡ ಸಲ್ಲಿಸಲಾಗಿದೆ. ಚಾರ್ಜ್ ಶೀಟ್ ಸೇರಿದಂತೆ ತಾಂತ್ರಿಕ ದಾಖಲೆಗಳನ್ನು ಕೂಡ ಸಲ್ಲಿಸಲಾಗಿದೆ. ಅಂದರೆ ಹೈಕೋರ್ಟ್ಗೆ ಏನೇನು ಕೊಟ್ಟಿದ್ರು ಅದಕ್ಕೆ ಸೇರಿದಂತೆ ಹೆಚ್ಚುವರಿಯಾಗಿ ಸುಪ್ರೀಂ ಕೋರ್ಟ್ಗೆ ದಾಖಲೆ ಕೊಟ್ಟಿದ್ದಾರೆ. ಮಧ್ಯಾಹ್ನದವರೆಗೂ ವಿಚಾರಣೆಗೆ ಕಾಯಲಿದ್ದಾರೆ ವಕೀಲರು. ಸಾಮಾನ್ಯ ವಿಚಾರಣೆಗೆ ಬಾರದಿದ್ದಲ್ಲಿ ಮಧ್ಯಾಹ್ನದ ಬಳಿಕ ಅದನ್ನು ಪ್ರಸ್ತಾಪ ಮಾಡ್ತಾರೆ. ನ್ಯಾಯಮೂರ್ತಿ JB ಪಾರ್ದಿವಾಲಾ ನೇತೃತ್ವದ ಪೀಠದ ಮುಂದೆ ಪ್ರಸ್ತಾಪಿಸೋದಕ್ಕೆ ನಿರ್ಧಾರ. ನಿನ್ನೆ ಇದನ್ನು ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ಸರ್ಕಾರಿ ಪರ ಅಭಿಯೋಜಕರು. ನಾಳೆ ಇದನ್ನು ಚರ್ಚೆಗೆ ತಗೋಬೇಕು ಅಂತ ಆಯಿತು, ಕೋರ್ಟ್ ಹಾಲ್ನಲ್ಲಿ ಇದನ್ನು ಮೆನ್ಷನ್ ಮಾಡಿ ಅಂತ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ. ಹಾಗಾಗಿ ನ್ಯಾಯಮೂರ್ತಿ JB ಪಾರ್ದಿವಾಲಾ ನೇತೃತ್ವದ ಪೀಠದ ಮುಂದೆ ಇವತ್ತು ಬರಬೇಕು. ರೆಗ್ಯುಲರ್ ಅಂದರೆ ಸಾಮಾನ್ಯ ವಿಚಾರಣೆಗೆ ಕೋರ್ಟೆ ಕೈಗೆತ್ಕೊಂಡ್ರೆ ಅದು ಮುಂದಿನ ಪ್ರೊಸೀಜರ್ ಪ್ರಕಾರ ಅದು ನಡ್ಕೊಂಡು ಹೋಗುತ್ತೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ವಿಚಾರವಾಗಿ ಅರ್ಜಿ ವಿಚಾರಣೆಗೆ ಬರ್ತಿರೋ ಮೊದಲ ದಿನ ಇವತ್ತು. ಹಾಗಾಗಿ ಮೊದಲ ದಿನದ ವಿಚಾರಣೆಯಲ್ಲೇ ವಾದ ಪ್ರತಿವಾದಗಳೆಲ್ಲ ನಡೆದು ಒಂದು ತೀರ್ಪು ಬಂದ್ಬಿಡುತ್ತೆ ಅನ್ನೋ ನಿರೀಕ್ಷೆ ಇಟ್ಕೊಳ್ಳೋಕ್ಕಾಗಲ್ಲ. ಏನೇನು ಆಗ್ಬೋದು ಇವತ್ತು ಅಂತ? ಅರವಿಂದ್, ದರ್ಶನ್ ಪ್ರಕರಣದಲ್ಲಿ ಮೊದಲ ವಿಚಾರಣೆ ಅಲ್ಲ, ಈ ಹಿಂದೆಯೂ ಕೂಡ ವಿಚಾರಣೆ ನಡೆದಿತ್ತು. ಮತ್ತೆ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳಿಗೆ ನೋಟಿಸ್ ಅನ್ನ ಕೂಡ ಕೊಡಲಾಗಿತ್ತು. ನೋಟಿಸ್ಗೆ ಈಗಾಗಲೇ ದರ್ಶನ್ ಪರ ವಕೀಲರು ಕೂಡ ಉತ್ತರವನ್ನು ದಾಖಲು ಮಾಡಿದ್ದಾರೆ. ಈಗ ಮುಖ್ಯವಾಗಿ ಇರುವಂತಹ ಇವತ್ತಿನ ಪ್ರಶ್ನೆ ಏನು ಅಂದ್ರೆ, ಇಲ್ಲೊಂದು ಸಣ್ಣ ತಾಂತ್ರಿಕ ಸಮಸ್ಯೆ ಕಾಣಿಸ್ತಾ ಇರುವಂತದ್ದು. ಅದೇನು ಅಂದ್ರೆ, ದರ್ಶನ್ ಪ್ರಕರಣ ಏನಿದೆ ಇದನ್ನ ಹಿಂದೆ ನ್ಯಾಯಮೂರ್ತಿ JB ಪಾದ್ರಿವಾಲಾ ಮತ್ತೆ ನ್ಯಾಯಮೂರ್ತಿ ಮಹಾದೇವನ್ ಪೀಠ ವಿಚಾರಣೆಯನ್ನ ನಡೆಸ್ತಾ ಇತ್ತು. ಈ ಹಿಂದೆ ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ಏಪ್ರಿಲ್ 2ನೇ ತಾರೀಕು ವಿಚಾರಣೆ ನಡೆಸೋದಾಗಿ ಪೀಠ ಕೂಡ ಹೇಳಿತ್ತು. ಆದ್ರೆ ಇವತ್ತು ಏನಾಗಿದೆ ಅಂದ್ರೆ, ನ್ಯಾಯಮೂರ್ತಿ JB ಪಾದ್ರಿವಾಲಾ ಅವರ ಜೊತೆಗೆ ಮಹಾದೇವನ್ ಇಲ್ಲ, ಬದಲಿಗೆ ವಿಶ್ವನಾಥನ್ ಅನ್ನುವಂತ ನ್ಯಾಯಮೂರ್ತಿಗಳು ಇವತ್ತು ಪೀಠದಲ್ಲಿ ಉಪಸ್ಥಿತಿರ್ತಾರೆ. ಸೊ ಟೆಕ್ನಿಕಲಿ ನಾವು ನೋಡಿದಾಗ ಈ ಹಿಂದೆ ಯಾವ ಪೀಠ ಇತ್ತು ಅದೇ ಪೀಠ ವಿಚಾರಣೆಯನ್ನ ನಡೆಸಬೇಕಾಗತ್ತೆ. ಸೊ ಪೀಠ ಬದಲಾವಣೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ವಿಚಾರವನ್ನ ನಿನ್ನೆ ಸುಪ್ರೀಂ ಕೋರ್ಟ್ ಮುಂದೆ ಪ್ರಸ್ತಾಪಿಸುವಂತ ಕೆಲಸವನ್ನ ಮಾಡಲಾಗಿತ್ತು. ಸೊ ಹಾಗಾಗಿ ಇವತ್ತು JB ಪಾದ್ರಿವಾಲಾ ಅವರು ಕೂಡ ಇವತ್ತು ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿ ಮುಂದೆ ಏನ್ ಮಾಡಬೇಕು ಅನ್ನುವಂಥದ್ದನ್ನ ನಾವು ನಿಮಗೆ ತಿಳಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಭರವಸೆಯನ್ನ ಕೊಟ್ಟಿತ್ತು. ಸೊ ಹೀಗಾಗಿ ಇವತ್ತು ಏನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರಿ ಪರ ವಕೀಲರು ಕೂಡ ಈಗ ತಯಾರಿಯನ್ನ ನಡೆಸ್ಕೊಂಡಿರುವಂತದ್ದು. ಈಗ ನಮಗೆ ಸಿಕ್ತಿರುವಂತ ಮಾಹಿತಿಗಳ ಪ್ರಕಾರ ಇವತ್ತು ಐಟಮ್ ನಂಬರ್ 35 ಅಲ್ಲಿ ಲಿಸ್ಟ್ ಆಗಿರುವಂತದ್ದು ಈ ಮ್ಯಾಟ್ರು. ಸೊ ಮಧ್ಯಾಹ್ನದವರೆಗೂ ಕೂಡ ಈ ಒಂದು ಅರ್ಜಿ ಏನಿದೆ ಸಾಮಾನ್ಯ ವಿಚಾರಣೆಗೆ ಬರುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಕಾದು ನೋಡ್ಲಿಕ್ಕೆ ಈಗ ಸಿದ್ಧತೆಯನ್ನ ವಕೀಲರು ಮಾಡ್ಕೊಂಡಿದ್ದಾರೆ. ಮಧ್ಯಾಹ್ನದ ವೇಳೆಗೆ ಏನಾದರೂ ಸಾಮಾನ್ಯ ವಿಚಾರಣೆಗೆ ಈ ಒಂದು ಪ್ರಕರಣ ಬರದೇ ಇದ್ದಂತ ಸಂದರ್ಭದಲ್ಲಿ ಮಧ್ಯಾಹ್ನದ ಬಳಿಕದ ಕಲಾಪದಲ್ಲಿ ಈ ಒಂದು ವಿಚಾರವನ್ನ ಕೋರ್ಟ್ ಮುಂದೆ ಪ್ರಸ್ತಾಪ ಮಾಡಿ ಗಮನ ಸೆಳೆಯುವ ಮೂಲಕ ತುರ್ತು ವಿಚಾರಣೆಯನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಳ್ಳಿಕ್ಕೆ ಸರ್ಕಾರಿ ಪರ ವಕೀಲರು ಈಗ ತಯಾರಿಯನ್ನ ನಡೆಸಿಕೊಂಡಿರುವಂತದ್ದು. ಹೀಗಾಗಿ ಮಧ್ಯಾಹ್ನದ ವೇಳೆಗೆ ಸಾಮಾನ್ಯ ಅರ್ಜಿ ವಿಚಾರಣೆಯಾಗಿ ಬಂದಂತ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದಗಳು ಆಗುವಂತ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಸರ್ಕಾರಿ ಪರ ವಕೀಲರು ಹೆಚ್ಚುವರಿ ಚಾರ್ಜ್ ಶೀಟ್ ಸೇರಿದಂತೆ ಕೆಲವೊಂದಿಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಕೂಡ ಸುಪ್ರೀಂ ಕೋರ್ಟ್ಗೆ ದಾಖಲು ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಈ ಹೆಚ್ಚುವರಿ ಚಾರ್ಜ್ ಶೀಟ್ ಮತ್ತೆ ಟೆಕ್ನಿಕಲ್ ಡಾಕ್ಯುಮೆಂಟ್ಸ್ ಏನಿದೆ ಇದನ್ನ ಹೈಕೋರ್ಟ್ಗೆ ಕಾರಣಾಂತರಗಳಿಂದ ಸಲ್ಲಿಕೆ ಮಾಡಲಿಕ್ಕೆ ಆಗಿರಲಿಲ್ಲ, ಯಾಕಂದ್ರೆ ಅವುಗಳು ಇನ್ನೂ ಕೂಡ ಸಿದ್ಧವಾಗಿರಲಿಲ್ಲ. ಸೊ ಈ ಒಂದು ಪ್ರಕರಣದಲ್ಲಿ ಇನ್ನೂ ಹೆಚ್ಚುವರಿ ಬೆಳವಣಿಗೆಗಳು ಏನಾಗಿದೆ ಆ ಎಲ್ಲಾ ಅಂಶಗಳನ್ನ ದಾಖಲೆಗಳನ್ನ ಈಗ ಸುಪ್ರೀಂ ಕೋರ್ಟ್ ಮುಂದೆ ಸಲ್ಲಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಆ ಮೂಲಕ ಈ ಒಂದು ಕೇಸ್ ಜಾಮೀನನ್ನ ಕೊಡ್ಲಿಕ್ಕೆ ಫಿಟ್ ಇಲ್ಲ, ಹೈಕೋರ್ಟ್ ಯಾವೆಲ್ಲ ಅಂಶಗಳನ್ನ ಪರಿಗಣಿಸಿಲ್ಲ ಅನ್ನುವಂಥದ್ದನ್ನ ಕೋರ್ಟ್ ಗಮನಕ್ಕೆ ತಂದು ಜಾಮೀನು ರದ್ದು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿಕೊಳ್ಳುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಸೊ ಸರ್ಕಾರದ ಪರ ವಕೀಲರ ವಾದವನ್ನ ಕೇಳಿದ ಬಳಿಕ ಇತರೆ ಆರೋಪಿಗಳ ವಾದವನ್ನು ಕೂಡ ಕೇಳಬೇಕಾಗುತ್ತೆ. ಸೊ ಹೀಗಾಗಿ ಮತ್ತೆ ವಿಚಾರಣೆ ಮುಂದೂಡಿಕೆ ಆಗುವಂತ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ವಾದ ಪ್ರತಿವಾದ ಕೇಳಿದ ಬಳಿಕ ಸುಪ್ರೀಂ ಕೋರ್ಟ್ ಅಂತಿಮವಾಗಿ ಜಾಮೀನು ರದ್ದು ಮಾಡಬೇಕಾ ಬೇಡವಾ ಅನ್ನುವಂಥದ್ದು ಕೂಡ ನಿರ್ಧಾರ ಆಗುತ್ತೆ. ಸೊ ಹಾಗಾಗಿ ಇವತ್ತು ಒಂದ್ ವೇಳೆ ರೆಗ್ಯುಲರ್ ವಿಚಾರಣೆಗೆ ಬಂದರೂ ಕೂಡ ಇವತ್ತೇ ಎಲ್ಲವೂ ಕೂಡ ಡಿಸೈಡ್ ಆಗುತ್ತಾ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸುಪ್ರೀಂ ಕೋರ್ಟ್ ಈ ಒಂದು ಪ್ರಕರಣವನ್ನ ಹೇಗೆ ನೋಡುತ್ತೆ, ಯಾಕೆಂದ್ರೆ ಸೆಲೆಬ್ರಿಟಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಎಷ್ಟು ಪ್ರಮುಖವಾಗಿ ಪ್ರಾಮುಖ್ಯತೆಯನ್ನು ಕೊಡುತ್ತೆ ಅನ್ನುವಂಥದ್ದನ್ನ ಕೂಡ ಕಾದ್ ನೋಡಬೇಕು. ಸೊ ಹೀಗಾಗಿ ಮಧ್ಯಾಹ್ನದ ವೇಳೆಗೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದನ್ನ ಕೂಡ ನಾವು ಕಾದ್ ನೋಡ್ಬೇಕಾಗುತ್ತೆ. ಹಾಗೆ ಸಂಪರ್ಕದಲ್ಲಿರಿ ಶಬೀರ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ.